ಕೇವಲ 5 ದಿನಗಳಲ್ಲಿ ಒಂದು ಇಡೀ ಜೀವನದ ದಿಕ್ಕು ಸಂಪೂರ್ಣವಾಗಿ ಬದಲಾಗುತ್ತೆ ಅಂತ ಯಾರಾದ್ರೂ ಹೇಳಿದ್ರೆ ನಂಬೋಕ್ ಸಾಧ್ಯನಾ? ಅದು ಕೂಡ ಒಬ್ಬ ವ್ಯಕ್ತಿಯ ಹೆಸರಿನ ಮೊದಲ ಅಕ್ಷರ ಪಿ ಅಥವಾ ಎಲ್ ನಿಂದ ಶುರುವಾಗುವ ಜನರ ಜೊತೆ ವ್ಯವಹಾರ ಮಾಡಬಾರ್ದು, ಅವರಿಂದ ದೂರ ಇದ್ರೆ ಮಾತ್ರ ಈ ಯಶಸ್ಸು ಸಿಗುತ್ತೆ ಅಂತ ಷರತ್ ಹಾಕಿದ್ರೆ ಹೇಗಿರುತ್ತೆ? ಮೇಲ್ನೋಟಕ್ಕೆ ಇದು ಯಾವುದೋ ಒಂದು ಸಸ್ಪೆನ್ಸ್ ಸಿನಿಮಾದ ಕತೆ ತರಾನೇ ಕಾಣಿಸ್ತಲ್ವಾ? ಖಂಡಿತ. ಆದ್ರೆ ಇಂದಿನ ನಮ್ಮ ಆಳವಾದ ವಿಶ್ಲೇಷಣೆಗೆ ನಾವು ಆಯ್ಕೆ ಮಾಡ್ಕೊಂಡಿರೋ ಡಿವೈನ್ ಬ್ಲೆಸ್ಸಿಂಗ್ಸ್ ಅಂಡ್ ನ್ಯೂ ಹೊರೈಸನ್ಸ್ ಫಾರ್ ಕ್ಯಾಪ್ರಿಕಾನ್ ಅನ್ನೋ ಮೂಲ ವಸ್ತು ಇಂಥ ಅನೇಕ ಆಶ್ಚರ್ಯಕರ ಅಂಶಗಳನ್ನು ನಮ್ಮ ಮುಂದಿಡ್ತಾ ಇದೆ. ಇದು ಬರೀ ಮಕರ ರಾಶಿಯವರ ಭವಿಷ್ಯ ಹೇಳೋ ಪಟ್ಟಿಯಲ್ಲ, ಬದಲಾಗಿ ಒಂದು ನಿರ್ದಿಷ್ಟ ಸಮುದಾಯದ ಜನರ ಮನೋವಿಜ್ಞಾನ, ಅವರು ದಿನನಿತ್ಯ ಎದುರಿಸುವ ಒಳ ಹೋರಾಟಗಳು ಮತ್ತೆ ಮುಂಬರುವ ದಿನಗಳಲ್ಲಿ ಅವರು ನಿರೀಕ್ಷಿಸ್ತಾ ಇರೋ ಬದಲಾವಣೆಗೆ ಹಿಂದಿನ ನಂಬಿಕೆಗಳ ವ್ಯವಸ್ಥೆಯನ್ನ ಬಿಡಿಸಿಡುವ ಪ್ರಯತ್ನ ಇದು. ಸರಿ, ಇದನ್ನು ಬಿಡಿಸಿ ನೋಡೋಣ. ಖಂಡಿತ. ನೋಡಿ, ಈ ಮೂಲವಸ್ತುವನ್ನ ಓದಿದಾಗ ನನಗೆ ಮೊದಲು ಅನಿಸಿದ್ದೇನೆಂದ್ರೆ, ಇದು ಕೇವಲ ಗ್ರಹ ಅಥವಾ ನಕ್ಷತ್ರಗಳ ಲೆಕ್ಕಾಚಾರಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಅಂತ. ಬೇರೇನನ್ನಿಸ್ತು ನಿಮ್ಗೆ? ಇದರಲ್ಲಿ ಮನುಷ್ಯನ ಕಠಿಣ ಪರಿಶ್ರಮ, ಆತ ಅನುಭವಿಸುವ ನೋವು ಮತ್ತೆ ಕೊನೆಯಲ್ಲಿ ಆತನಿಗೆ ಸಿಗುವ ಭರವಸೆ, ಇವೆಲ್ಲವೂ ಹೇಗೆ ಒಂದಕ್ಕೊಂದು ಬೆಸೆದುಕೊಂಡಿದೆ ಅನ್ನೋ ಆಳವಾದ ಒಳನೋಟ ಇದೆ. ನಮ್ಮ ಉದ್ದೇಶ ಇಲ್ಲಿ ಯಾವುದೇ ನಂಬಿಕೆಯನ್ನ ಸರಿ ಅಥವಾ ತಪ್ಪು ಅಂತ ಸಾಬೀತುಪಡಿಸೋದಲ್ಲ, ಬದಲಾಗಿ ಈ ಪಠ್ಯದ ಮೂಲಕ ಮಕರ ರಾಶಿಯವರ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳೋದು. ನಿಜ. ಈ ಪಠ್ಯ ಮಕರ ರಾಶಿಯವರ ಅಂದ್ರೆ ಕ್ಯಾಪ್ರಿಕಾನ್ ಜನರ ವ್ಯಕ್ತಿತ್ವವನ್ನ ಚಿತ್ರಿಸಿರೋ ರೀತಿ ನಿಜಕ್ಕೂ ಕುತೂಹಲಕಾರಿಯಾಗಿದೆ. ಅವರು ಬಾಲ್ಯದಿಂದಲೇ ಕಷ್ಟಗಳನ್ನ ಎದುರಿಸಿ ಬೆಳೆದವರು, ಪ್ರತಿ ಸಮಸ್ಯೆಯನ್ನು ಒಂದು ಪಾಠವಾಗಿ ಸ್ವೀಕರಿಸುವವರು ಅಂತ ಇದು ಹೇಳುತ್ತೆ. ಹೌದು, ಅದೊಂದು ವಿಶೇಷವಾದ ಗುಣ ಅವರಲ್ಲಿ. ಅಂದ್ರೆ ಒಂಥರ ಒಂದು ಮನೆಯ ಮುಖ್ಯ ಪಿಲ್ಲರ್ ಇದ್ದ ಹಾಗೆ, ಆ ಪಿಲ್ಲರ್ ಇಡೀ ಮನೆಯ ಭಾರವನ್ನ ಹೊರತಿರುತ್ತೆ, ಆದ್ರೆ ತನಗೆ ಭಾರ ಆಗ್ತಾ ಇದೆ ಅಂತ ಯಾವತ್ತೂ ದೂರುವುದಿಲ್ಲ. ಅದೇ ರೀತಿ ಈ ಜನರು ಕುಟುಂಬದ ಜವಾಬ್ದಾರಿಗಳನ್ನ ಹೊರೆಯಾಗಿ ತಗೊಳ್ಳೋದಿಲ್ಲ, ಬದಲಾಗಿ ಅದನ್ನೊಂದು ಗೌರವ ಅಂತ ಭಾವಿಸ್ತಾರೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ಯೋಚಿಸಿದ್ರೆ ಹೀಗೆ ಎಲ್ಲರ ಭಾರವನ್ನ ತಾನೊಬ್ನೇ ಹೊರುವುದು ಎಷ್ಟರ ಮಟ್ಟಿಗೆ ಸರಿ? ಒಳಗಡೆ ಅದೆಷ್ಟು ಮಾನಸಿಕ ಒತ್ತಡ ಇರಬೇಡ ಅವರಿಗೆ. ಇಲ್ಲಿ ಕುತೂಹಲಕಾರಿ ಸಂಗತಿ ಅಂದ್ರೆ, ಆ ಜವಾಬ್ದಾರಿಯನ್ನ ಹೊರುವ ಪ್ರಕ್ರಿಯೆಯೇ ಅವರ ಅಸ್ತಿತ್ವದ ಮೂಲವಾಗ್ಬಿಡುತ್ತೆ. ಮನೋವಿಜ್ಞಾನದ ದೃಷ್ಟಿಯಿಂದ ನೋಡಿದ್ರೆ ಅವರು ಹೊರಗಿನಿಂದ ಯಾವಾಗ್ಲೂ ನಗ್ತಾ ಇರ್ತಾರೆ, ಆದ್ರೆ ಒಳಗಿನ ದುಃಖವನ್ನ ಯಾರಿಗೂ ತೋರಿಸೋದಿಲ್ಲ. ಓಹೋ, ಅಂದ್ರೆ ಅದೊಂದು ರೀತಿಯ ಮುಖವಾಡ ಅಂತೀರಾ? ಹೌದು, ಇದೊಂದು ರೀತಿಯ ರಕ್ಷಣಾತ್ಮಕ ಕವಚ, ತಮ್ಮನ್ನ ತಾವು ರಕ್ಷಿಸಿಕೊಳ್ಳುವ ಒಂದು ತಂತ್ರ ಅದು. ಉದಾಹರಣೆಗೆ, ಒಂದು ಕುಟುಂಬದ ಮದುವೆ ಅಥವಾ ಸಮಾರಂಭವನ್ನ ಊಹಿಸ್ಕೊಳ್ಳಿ. ಸರಿ. ಅಲ್ಲಿ ಎಲ್ಲರೂ ಖುಷಿಯಾಗಿ ಊಟ ಮಾಡ್ತಾ ಇದ್ರೆ, ಈ ವ್ಯಕ್ತಿ ಮಾತ್ರ ಹಿಂದ್ಗಡೆ ನಿಂತು ಅಡಿಗೆಯವರಿಗೆ ಹಣ ಪಾವತಿಸೋದು, ಕುರ್ಚಿಗಳನ್ನ ಜೋಡಿಸೋದು, ಎಲ್ಲವೂ ಸರಿಯಾಗಿದೆಯಾ ಅಂತ ನೋಡಿಕೊಳ್ಳುವ ಜವಾಬ್ದಾರಿ ಹೊತ್ತಿರ್ತಾನೆ. ಆತನಿಗೆ ಸುಸ್ತಾಗಿರುತ್ತೆ, ಆದ್ರೆ ಯಾರಾದ್ರೂ ಬಂದು ಕೇಳಿದ್ರೆ ಎಲ್ಲ ಚೆನ್ನಾಗಿದೆ ಅಂತ ನಕ್ಬಿಡ್ತಾನೆ. ಪಾಪ ಅಲ್ವಾ? ತಾವು ದುರ್ಬಲರು ಅಂತ ಜಗತ್ತಿಗೆ ತೋರಿಸ್ಕೊಳ್ಳೋದು ಅವ್ರಿಗೆ ಇಷ್ಟ ಇರಲ್ಲ ಅನ್ಸುತ್ತೆ. ನಿಖರವಾಗಿ. ಕಷ್ಟಗಳನ್ನ ನಿರಂತರವಾಗಿ ಎದುರಿಸುವುದರಿಂದಲೇ ಅವರಲ್ಲಿ ಈ ಸಹಜವಾದ ಸ್ಥೈರ್ಯ ಬೆಳೆದಿರುತ್ತೆ. ಆದ್ರೆ ನೋಡಿ, ಈ ನಗುವಿನ ಮುಖವಾಡದ ಜೊತೆಯಲ್ಲೇ ಪಟ್ಟಿ ಇನ್ನೊಂದು ವಿರೋಧಾಭಾಸವಲ್ಲ ನಮ್ಮ ಮುಂದಿಡುತ್ತೆ. ಅದೇನು ಗೊತ್ತಾ? ಏನು? ಅವರು ಸತ್ಯವನ್ನ ನೇರವಾಗಿ ಮುಖಕ್ಕೆ ಹೊಡೆದ ಹಾಗೆ ಹೇಳ್ತಾರೆ ಅನ್ನೋದು. ಒಮ್ಮೆ ನಿರ್ಧಾರ ತಗೊಂಡ್ರೆ ಸಾಧಿಸೋವರೆಗೂ ಬಿಡದ ಛಲವಾದಿಗಳವರು. ಆದ್ರೆ ಈ ನೇರ ನುಡಿಯೇ ಅವರಿಗೆ ತುಂಬಾ ಶತ್ರುಗಳನ್ನ ಸೃಷ್ಟಿಸುತ್ತೆ ಅಂತ ಪಠ್ಯ ಸ್ಪಷ್ಟವಾಗಿ ಹೇಳುತ್ತೆ. ಅದು ಸಹಜ ತಾನೇ? ಹೌದು. ಆಫೀಸ್ ಮೀಟಿಂಗ್ಗಳಲ್ಲಿ ಬಾಸ್ ತಪ್ಪು ಮಾಡಿದ್ರೂ ಅದನ್ನ ನೇರವಾಗಿ ಹೇಳಿ ತಮ್ಮ ಪ್ರಮೋಷನನ್ನ ತಾವೇ ಹಾಳು ಮಾಡ್ಕೊಳ್ಳೋ ಜನರಿದ್ದಾರೆ. ಹೀಗಿರುವಾಗ ಈ ಪ್ರಾಮಾಣಿಕತೆಯಿಂದ ಅವರಿಗೆ ಲಾಭಕ್ಕಿಂತ ನಷ್ಟವೇ ಹೆಚ್ಚಲ್ವಾ? ಆ ಮೇಲ್ನೋಟಕ್ಕೆ ಅದು ನಷ್ಟದಂತೆ ಕಾಣಬಹುದು. ಅದೇ ವಿಶ್ಲೇಷಣಾತ್ಮಕವಾಗಿ ನೋಡಿದಾಗ ಈ ನೇರ ನುಡಿ ಮತ್ತೆ ಪ್ರಾಮಾಣಿಕತೆ ದೀರ್ಘಕಾಲದ ಯಶಸ್ಸಿಗೆ ಒಂದು ಬಲವಾದ ಅಡಿಪಾಯವನ್ನ ಹಾಕತ್ತೆ. ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ವರ್ಕ್ ಆಗುತ್ತೆ ಅಂತೀರಾ? ಖಂಡಿತ. ತಾತ್ಕಾಲಿಕವಾಗಿ ಅವರಿಗೆ ಶತ್ರುಗಳು ಸೃಷ್ಟಿಯಾಗಬಹುದು ಅಥವಾ ಅವಕಾಶಗಳು ಕೈತಪ್ಪಿ ಹೋಗ್ಬೋದು. ಆದರೆ ದೀರ್ಘಾವಧಿಯಲ್ಲಿ ಸಮಾಜದಲ್ಲಿ ಮತ್ತು ವೃತ್ತಿ ಜೀವನದಲ್ಲಿ ಅವರ ಮೇಲಿನ ವಿಶ್ವಾಸಾರ್ಹತೆ ಹೆಚ್ಚಾಗೋಕೆ ಇದೇ ಗುಣ ಕಾರಣ ಆಗುತ್ತೆ. ಈ ವ್ಯಕ್ತಿ ಏನೇ ಆದರೂ ಸತ್ಯವನ್ನ ಹೇಳ್ತಾನೆ, ಬೆನ್ನಿಗೆ ಚೂರಿ ಹಾಕೋದಿಲ್ಲ ಅನ್ನೋ ನಂಬಿಕೆ ಇತರರಲ್ಲಿ ಮೂಡುತ್ತೆ. ಕರೆಕ್ಟ್. ಆ ನಂಬಿಕೆ ಸಂಪಾದಿಸೋದು ಬಹಳ ಕಷ್ಟ. ಹೌದು, ಇದು ಕೇವಲ ಒಂದು ರಾಶಿಯ ಗುಣಲಕ್ಷಣ ಅಲ್ಲ, ನಿರಂತರ ಹೋರಾಟ ಮತ್ತು ನೈತಿಕತೆಯಿಂದ ರೂಪುಗೊಂಡ ಒಂದು ಗಟ್ಟಿಯಾದ ಮಾನಸಿಕ ಸ್ಥಿತಿ. ಈ ನೈತಿಕತೆಯೇ ಅವರ ಅತಿದೊಡ್ಡ ಬಂಡವಾಳ.
ಇದೇ ಮಾನಸಿಕ ಸ್ಥಿತಿ ಮತ್ತು ಬಂಡವಾಳದ ಮೇಲೆ ಈಗ ಒಂದು ದೊಡ್ಡ ಕ್ರಾಂತಿಕಾರಿ ಘಟ್ಟ ಎದುರಾಗ್ತಾ ಇದೆ ಅಂತ ಈ ಮೂಲವಸ್ತು ಹೇಳುತ್ತೆ. ಮಕರ ರಾಶಿಯ ಅಧಿಪತಿ ಶನಿ ಈಗ ಒಂದು ನಿರ್ದಿಷ್ಟ 5 ದಿನಗಳ ಕಿಟಕಿ ತೆರೆದುಕೊಳ್ತಾ ಇದೆ. ಇದು ಸಾಮಾನ್ಯ ಸಮಯ ಅಲ್ಲ ಅಂತ ಪಠ್ಯದಲ್ಲಿ ಒತ್ತಿ ಹೇಳಲಾಗಿದೆ. ಹೌದು, ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ ಅನೇಕ ನಕ್ಷತ್ರಗಳ ಪ್ರಭಾವ ಇದರ ಮೇಲಿದೆ. ಅದೇ ಉತ್ತರಾಷಾಢ ನಕ್ಷತ್ರದ 2, 3, 4ನೇ ಪಾದಗಳು, ಶ್ರವಣ ನಕ್ಷತ್ರದ ಎಲ್ಲಾ 4 ಪಾದಗಳು, ಮತ್ತೆ ಧನಿಷ್ಠ ನಕ್ಷತ್ರದ 1, 2ನೇ ಪಾದಗಳು, ಒಟ್ಟು ಈ 9 ಪಾದಗಳ ಶಕ್ತಿ ಮಕರ ರಾಶಿಯ ಪರವಾಗಿ ಬದಲಾಗ್ತಾ ಇದೆ ಅಂತ ಹೇಳಲಾಗಿದೆ. ಆದ್ರೆ ನನಗಿಲ್ಲೊಂದು ದೊಡ್ಡ ಅನುಮಾನ ಇದೆ. ಹೇಳಿ, ಏನು ನಿಮ್ಮ ಅನುಮಾನ? ದೀರ್ಘಕಾಲದಿಂದ ಕಾಯ್ತಾ ಇರೋ ಫಲಿತಾಂಶಗಳು, ಅನುಭವಿಸಿದ ಅಡೆತಡೆಗಳು ಎಲ್ಲವೂ ಇದ್ದಕ್ಕಿದ್ದಂತೆ ಕೇವಲ ಈ 5 ದಿನಗಳ ಕಿಟಕಿಯಲ್ಲಿಯೇ ಸ್ಫೋಟಗೊಂಡು ಬದಲಾಗ್ಬಿಡುತ್ತೆ ಅನ್ನೋದು ಸ್ವಲ್ಪ ಅತಿಶಯೋಕ್ತಿ ಅನ್ನಿಸ್ವಲ್ಲ. ಜೊತೆಗೆ ಕೇವಲ 5 ದಿನ ಅಂತ ಮಿತಿ ಹೇರಿದಾಗ ವ್ಯಕ್ತಿಯಲ್ಲಿ ಆತಂಕ ಇನ್ನೂ ಹೆಚ್ಚಾಗಲ್ವಾ? ಈ 5 ದಿನದಲ್ಲಿ ಆಗಿಲ್ಲ ಅಂದ್ರೆ ನನ್ನ ಕಥೆ ಮುಗೀತು ಅನ್ನೋ ಭಯ ಶುರುವಾಗಲ್ವಾ? ನೀವು ಕೇಳಿದ ಪ್ರಶ್ನೆ ಬಹಳ ಪ್ರಾಯೋಗಿಕವಾಗಿದೆ. 5 ದಿನಗಳ ಡೆಡ್ಲೈನ್ ಕೊಟ್ಟಾಗ ಯಾರಿಗಾದ್ರೂ ಆತಂಕ ಆಗೋದು ಸಹಜ. ಆದ್ರೆ ಇಲ್ಲಿ ನಾವು ಸಮಯದ ತಿರುವು ಅಥವಾ ಟೈಮಿಂಗ್ ಅನ್ನೋ ಪರಿಕಲ್ಪನೆಯನ್ನ ಬೇರೆದೇ ದೃಷ್ಟಿಕೋನದಿಂದ ನೋಡಬೇಕು. ಚೀನೀಸ್ ಬಿದಿರಿನ ಮರದ ಕಥೆ ಕೇಳಿದಿರಾ? ಇಲ್ಲ. ಏನದು? ಆ ಮರವನ್ನ ನೆಟ್ಟಾಗ ಮೊದಲ 5 ವರ್ಷ ಅದು ಭೂಮಿಯ ಮೇಲ್ಭಾಗದಲ್ಲಿ 1 ಇಂಚ್ ಕೂಡ ಬೆಳೆಯೋದಿಲ್ಲ. 5 ವರ್ಷನಾ? ಓಹೋ. ಹೌದು, 5 ವರ್ಷ. ಅದು ಭೂಮಿಯ ಆಳದಲ್ಲಿ ತನ್ನ ಬೇರುಗಳನ್ನ ಭದ್ರಪಡಿಸ್ಕೊಳ್ತಾ ಇರುತ್ತೆ. ಆದ್ರೆ 5 ವರ್ಷಗಳ ನಂತರ ಕೇವಲ 6 ವಾರಗಳಲ್ಲಿ ಅದು ಬರೋಬ್ಬರಿ 80 ಅಡಿ ಎತ್ತರಕ್ಕೆ ಬೆಳೆದು ನಿಲ್ಲುತ್ತೆ. ನೋಡುವರಿಗೆ ಇದು ಕೇವಲ 6 ವಾರಗಳ ಮ್ಯಾಜಿಕ್ನಂತೆ ಕಾಣುತ್ತೆ. ಆದ್ರೆ ವಾಸ್ತವದಲ್ಲಿ ಅದು 5 ವರ್ಷಗಳ ನಿರಂತರ ಬೆಳವಣಿಗೆಯ ಫಲ. ಅಂದ್ರೆ ಈ 5 ದಿನಗಳ ಕಿಟಕಿ ಕೂಡ ಆ ಬಿದಿರಿನ ಮರ ಇದ್ದಕ್ಕಿದ್ದಂತೆ ಬೆಳೆದ ಹಾಗೆ ಅಂತೀರಾ? ನಿಖರವಾಗಿ. ವಿಳಂಬವಾದ ಫಲಿತಾಂಶಗಳು ತಕ್ಷಣವೇ ಗೋಚರಿಸುತ್ತವೆ ಅಂತ ಮೂಲವಸ್ತು ವೇಳುವುದರ ಹಿಂದಿನ ತರ್ಕನೂ ಇದೆ. ಮಕರ ರಾಶಿಯವರು ವರ್ಷಗಟ್ಲೆ ಮಾಡಿರೋ ಕಠಿಣ ಪರಿಶ್ರಮ ಯಾವತ್ತೂ ವ್ಯರ್ಥ ಆಗಿಲ್ಲ. ಅದು ಆ ಬಿದಿರಿನ ಮರದ ಬೇರುಗಳ ಹಾಗೆ ಸಂಗ್ರಹವಾಗ್ತಾ ಗಟ್ಟಿಯಾಗ್ತಾ ಬಂದಿದೆ. ಅರ್ಥ ಆಯ್ತು. ಈಗ ಬಂದಿರೋ ಆ 5 ದಿನಗಳು ಕೇವಲ ಮ್ಯಾಜಿಕ್ ಅಲ್ಲ. ಅದು ಇದುವರೆಗಿನ ಪರಿಶ್ರಮದ ಒಂದು ನಿರ್ಣಾಯಕ ಘಟ್ಟ. ಈ 5 ದಿನಗಳು ಸಂಪೂರ್ಣವಾಗಿ ನಿನ್ನ ಪರವಾಗಿವೆ ಅನ್ನೋ ಸಂದೇಶ ವರ್ಷಗಟ್ಲೆ ಶ್ರಮಪಟ್ಟು ನಿರಾಸೆಗೊಂಡಿರೋ ಮನಸ್ಸಿಗೆ ಒಂದು ಅದ್ಭುತವಾದ ಮಾನಸಿಕ ಉತ್ತೇಜಕವಾಗಿ ಕೆಲಸ ಮಾಡುತ್ತೆ. ಆ ನಂಬಿಕೆಯ ವ್ಯಕ್ತಿಯನ್ನ ತನ್ನ ಆತಂಕಗಳನ್ನೆಲ್ಲ ಬದಿಗೊತ್ತಿ ಧೈರ್ಯದಿಂದ ಹೊಸ ನಿರ್ಧಾರಗಳನ್ನ ತಗೊಳ್ಳುವ ಹಾಗೆ ಮಾಡುತ್ತೆ. ಇದು ನಿಜಕ್ಕೂ ಆಸಕ್ತಿದಾಯಕವಾಗಿರೋ ಹಂತ. ಯಾಕಂದ್ರೆ ಆ ಚೈನೀಸ್ ಬಿದಿರಿನ ಮರದಂತೆ ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳುವ ಯಶಸ್ಸಿನ ಫಲವಾಗಿ ಸಿಗುವ 3 ಸಿಹಿ ಸುದ್ದಿಗಳ ಬಗ್ಗೆ ಮೂಲವಸ್ತು ಬಹಳ ಸ್ಪಷ್ಟವಾದ ಚಿತ್ರಣವನ್ನ ಕೊಡ್ತದೆ. ಹೌದು, ಆ 3 ವಿಷಯಗಳು ಬಹಳ ಮುಖ್ಯ. ಮೊದಲನೆಯದು ಸಾಲದ ಹೊರೆ ಕಡಿಮೆಯಾಗೋದು, ಎರಡನೆಯದು ಅನಿರೀಕ್ಷಿತ ಆರ್ಥಿಕ ಲಾಭ ಅಥವಾ ಹಣದ ಹರಿವು, ವ್ಯಾಪಾರದಲ್ಲಿ ಲಾಭ, ಮತ್ತೆ ಮೂರನೆಯದು ಉದ್ಯೋಗದಲ್ಲಿ ಬಡ್ತಿ, ಜೊತೆಗೆ ಕುಟುಂಬದಲ್ಲಿನ ಸಂಬಂಧಗಳು ಗಟ್ಟಿಯಾಗೋದು, ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗುತ್ತೆ, ಉದ್ಯಮಿಗಳಿಗೆ ಅಡೆತಡೆಗಳು ನಿವಾರಣೆಯಾಗುತ್ತೆ ಅಂತ ಉಲ್ಲೇಖಿಸಲಾಗಿದೆ. ಆದ್ರೆ ಈ ಆರ್ಥಿಕ ಲಾಭ ಮತ್ತು ಕುಟುಂಬದ ಸಂಬಂಧಗಳಿಗೂ ಇರೋ ಲಿಂಕ್ ಏನು? ಹಣ ಬಂದ್ರೆ ಎಲ್ಲವೂ ಸರಿಯಾಗ್ಬಿಡುತ್ತಾ? ಹಣ ಬಂದ್ರೆ ಎಲ್ಲವೂ ಸರಿಯಾಗತ್ತೆ ಎನ್ನುವುದಕ್ಕಿಂತ ಸಾಲದ ಹೊರೆ ಕಡಿಮೆಯಾದಾಗ ಮನುಷ್ಯನ ನರಮಂಡಲ ಹೇಗೆ ಪ್ರತಿಕ್ರಿಯಿಸುತ್ತೆ ಅನ್ನೋದು ಇಲ್ಲಿ ಮುಖ್ಯ ಆಗತ್ತೆ. ಸಾಲದ ಹೊರೆ ಅನ್ನೋದು ಕೇವಲ ಆರ್ಥಿಕ ಅಂಕಿಅಂಶಗಳ ಲೆಕ್ಕಾಚಾರ ಅಲ್ಲ, ಅದೊಂದು ಅಗಾಧವಾದ ಮಾನಸಿಕ ಭಾರ. ಹೌದು, ಅದೊಂದು ದೊಡ್ಡ ಟೆನ್ಷನ್. ನಾವು ಮೊದಲೇ ಚರ್ಚಿಸಿದ ಹಾಗೆ ಮಕರ ರಾಶಿಯವರು ಎಲ್ಲರ ಜವಾಬ್ದಾರಿಯನ್ನ ಹೊರುವವರು. ಪ್ರತಿ ತಿಂಗಳು ಸಾಲ ಕಟ್ಟಬೇಕು, ಮನೆ ನಿಭಾಯಿಸಬೇಕು ಅನ್ನೋ ಒತ್ತಡದಲ್ಲಿರುವಾಗ ಮನುಷ್ಯ ಸದಾ ಒಂದು ರೀತಿಯ ಆತಂಕದ ಸ್ಥಿತಿಯಲ್ಲಿರ್ತಾನೆ. ಇಂಥ ಒತ್ತಡದಲ್ಲಿರುವಾಗ ಮನೆಯಲ್ಲಿ ಸಂಗಾತಿ ಜೊತೆಗೋ ಅಥವಾ ಮಕ್ಕಳ ಜೊತೆಗೋ ಸಣ್ಣ ಪುಟ್ಟ ಮಾತುಗಳಿಗೂ ಸಿಡುಕುವ ಸಾಧ್ಯತೆ ಇರುತ್ತೆ. ಓಹೋ, ಅಂದ್ರೆ ಆರ್ಥಿಕ ಒತ್ತಡ ಕಡಿಮೆಯಾದ ತಕ್ಷಣ ಅವರ ಮನಸ್ಸು ನಿರಾಳ ಆಗತ್ತೆ, ಕೋಪ ಕಡಿಮೆಯಾಗತ್ತೆ. ಆ ಕಾರಣದಿಂದಲೇ ಕುಟುಂಬದಲ್ಲಿನ ತಪ್ಪು ತಿಳುವಳಿಕೆಗಳು ದೂರ ಆಗತ್ತೆ ಅಂತೀರಾ? ಎಕ್ಸಾಕ್ಟ್ಲಿ. ಸಾಲದ ಹೊರೆ ಇಳಿದಾಗ ಮನಸ್ಸಿಗೆ ಸಿಗುವ ನೆಮ್ಮದಿಯೇ ಅವರ ನಡವಳಿಕೆಯನ್ನು ಮೃದುಗೊಳಿಸುತ್ತೆ. ಕಷ್ಟದ ಸಮಯದಲ್ಲಿ ಕುಟುಂಬಕ್ಕೆ ಬೆಂಬಲವಾಗಿ ನಿಂತು ತಮ್ಮ ಸ್ವಂತ ಆಸೆಗಳನ್ನು ಬದಿಗೊತ್ತಿದ ಅವರ ತ್ಯಾಗಕ್ಕೆ ಈಗ ಪ್ರತಿಫಲ ಸಿಗ್ತಾ ಇದೆ. ಜೊತೆಗೆ ಸಮಾಜದಲ್ಲಿ ಅವರ ಮಾತಿಗೆ ಬೆಲೆ ಹೆಚ್ಚಾಗತ್ತೆ ಅಂತ ಕೂಡ ಮೂಲವಸ್ತು ಹೇಳಿದೆ. ಯಾಕಂದ್ರೆ ಅವರು ಕಷ್ಟದಲ್ಲಿದ್ದಾಗ್ಲೂ ಪ್ರಾಮಾಣಿಕತೆಯನ್ನ ಬಿಟ್ಟಿರಲ್ಲ ಅಲ್ವಾ? ಹೌದು.
ಅದೃಷ್ಟ ಅನ್ನೋದು ಕೇವಲ ಒಂದು ಪದ ಅಲ್ಲ, ಅದು ಅನುಭವಿಸುವ ವಾಸ್ತವ ಅನ್ನೋ ವಾಕ್ಯ ಆ ಪಠ್ಯದಲ್ಲಿದೆ. ಅವಕಾಶಗಳು ಬಾಗಿಲು ತಟ್ಟಿದಾಗ ಅದನ್ನು ಸ್ವೀಕರಿಸೋಕೆ ಬೇಕಾದ ಸಿದ್ಧತೆಯನ್ನ ಅವರು ವರ್ಷಗಳಿಂದ ಮಾಡಿರ್ತಾರೆ. ಹಾಗಾಗಿ ಹೊರಗಿನ ಜಗತ್ತಿಗೆ ಅದು ದಿಢೀರ್ ಅದೃಷ್ಟದಂತೆ ಕಂಡ್ರೂ ಆಂತರಿಕವಾಗಿ ಅದು ಅವರ ನಿರಂತರ ಶ್ರಮದ ತಾರ್ಕಿಕ ಅಂತ್ಯ ಆಗಿರುತ್ತೆ. ಖಂಡಿತ. ಇನ್ನೂ ಈ ಲೌಕಿಕ ಯಶಸ್ಸಿನ ಜೊತೆಗೆ ಮೂಲವಸ್ತುವು ದೈವಿಕ ಅನುಗ್ರಹ ಮತ್ತೆ ಆಧ್ಯಾತ್ಮಿಕ ಪರಿಹಾರಗಳ ಬಗ್ಗೆಯೂ ಬಹಳ ದೀರ್ಘವಾಳಿ ಮಾತಾಡುತ್ತೆ. ಹೌದು, ಅಲ್ಲಿ ಕೆಲವು ನಿರ್ದಿಷ್ಟ ಆಚರಣೆಗಳ ಬಗ್ಗೆ ಹೇಳಿದ್ದಾರೆ. ಶಿವನ ವಿಶೇಷ ಕೃಪೆ ಈ ರಾಶಿಯ ಮೇಲಿದ್ದು ಮುಂಬರುವ ಸೋಮವಾರದಂದು ಗನ್ನೇರು, ಮಾರೇಡು, ಪಾರಿಜಾತ ಮತ್ತೆ ಮಲ್ಲಿಗೆ ಹೂವುಗಳಿಂದ ಪೂಜಿಸ್ಬೇಕು ಅಂತ ಬಹಳ ನಿರ್ದಿಷ್ಟವಾಗಿ ಸೂಚನಿಸಲಾಗಿದೆ. ಮದುವೆ ಅಥವಾ ಮಕ್ಕಳಿಗಾಗಿ ಕಾಯ್ತಾ ಇರೋರು ಸತತ 5 ಸೋಮವಾರ ರವಿಮರದ ಬಳಿ ದೀಪ ಹಚ್ಚಿ 111 ಪ್ರದಕ್ಷಿಣೆ ಹಾಕಬೇಕು ಅಂತ ಹೇಳಲಾಗಿದೆ. ನನಗಿಲ್ಲಿ ಆಶ್ಚರ್ಯ ಆಗಿದ್ದು ಈ ಸಂಖ್ಯೆಗಳ ಬಗ್ಗೆ. 111 ಪ್ರದಕ್ಷಿಣೆಗಳ ಬಗ್ಗೆ ಅಲ್ವಾ? ಹೌದು, 111 ಪ್ರದಕ್ಷಿಣೆಗಳೇ ಏಕೆ? 10 ಅಥವಾ 100 ಹಾಕಿದ್ರೆ ಆಗಲ್ವಾ? ಆದ್ರೆ ಇಷ್ಟೆಲ್ಲ ನಿಯಮಗಳನ್ನ ಹೇಳಿದ ಅದೇ ಪಠ್ಯ ಕೊನೆಯಲ್ಲಿ ಭಕ್ತಿಯ ಮೌಲ್ಯ ಹೂವುಗಳ ಮೌಲ್ಯಕ್ಕಿಂತ ದೊಡ್ಡದು ಅನ್ನೋ ಬಹಳ ಮಹತ್ವದ ಮಾತನ್ನು ಹೇಳುತ್ತೆ. ಈ ವಿರೋಧಾಭಾಸದ ಅರ್ಥ ಏನು? ಇದನ್ನು ದೊಡ್ಡ ಚಿತ್ರಣಕ್ಕೆ ಸಂಪರ್ಕಿಸಿದರೆ ಈ ಆಚರಣೆಗಳ ಹಿಂದಿನ ಅಸಲಿ ಮನೋವಿಜ್ಞಾನ ನಮಗೆ ಅರ್ಥ ಆಗುತ್ತೆ. ಮನುಷ್ಯನ ಮನಸ್ಸು ಸದಾಕಾಲ ಅನಿಶ್ಚಿತತೆ ಮತ್ತೆ ನನ್ನ ಕೆಲಸ ಆಗುತ್ತದೆಯೋ ಇಲ್ಲವೋ ಅನ್ನೋ ಭಯದಿಂದ ಕೂಡಿರುತ್ತೆ. ನಿಜ, ನಾವೆಲ್ಲರೂ ಆ ಭಯವನ್ನ ಅನುಭವಿಸ್ತೀವಿ. ಇಂಥ ನಿರ್ದಿಷ್ಟ ಆಚರಣೆಗಳು, ಉದಾಹರಣೆಗೆ 111 ಪ್ರದಕ್ಷಿಣೆ ಹಾಕುವುದು ಕೇವಲ ಒಂದು ದೈಹಿಕ ವ್ಯಾಯಾಮ ಅಲ್ಲ. ಒಬ್ಬ ವ್ಯಕ್ತಿ 80 ಅಥವಾ 90 ಪ್ರದಕ್ಷಿಣೆ ಹಾಕುವ ಹೊತ್ತಿಗೆ ಕಾಲುಗಳ ನೋಯಕ್ಕೆ ಶುರುವಾಗುತ್ತೆ, ವಿಪರೀತ ಸುಸ್ತಾಗುತ್ತೆ. ಹೌದು, ತಲೆ ತಿರುಗಿದ ಹಾಗಾಗುತ್ತೆ. ಕರೆಕ್ಟ್. ಆ ದೈಹಿಕ ಆಯಾಸ ಆದಾಗ ಮೆದುಳಿನಲ್ಲಿರೋ ಅನಗತ್ಯ ಆಲೋಚನೆಗಳು, ಆತಂಕ ಎಲ್ಲವೂ ತಾನಾಗಿ ಸ್ತಬ್ಧವಾಗ್ಬಿಡುತ್ತೆ. ಆ ಕ್ಷಣದಲ್ಲಿ ಮನಸ್ಸಿನಲ್ಲಿ ಉಳಿಯೋದು ಗುರಿ ಮತ್ತೆ ಉದ್ದೇಶ ಮಾತ್ರ. ಇದು ಮನುಷ್ಯನ ಆಳವಾದ ಮನಸ್ಸಿನಲ್ಲಿ, ಅಂದ್ರೆ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಒಂದು ಗಟ್ಟಿಯಾದ ಸಂಕಲ್ಪವನ್ನ ಬಿತ್ತುತ್ತೆ. ಓ, ಅಂದ್ರೆ ಆ ದೈಹಿಕ ಶ್ರಮದ ಮೂಲಕ ಮನಸ್ಸನ್ನ ಏಕಾಗ್ರತೆಗೆ ತರೋದು ಇದರ ಉದ್ದೇಶ? ಹೌದು. ಹೂಗಳಿಗಿಂತ ಭಕ್ತಿ ಮುಖ್ಯ ಎನ್ನುವುದರ ಅರ್ಥವೂ ಇದೆ. ಬಾಹ್ಯ ವಸ್ತುಗಳಿಗಿಂತ ಆಂತರಿಕ ಶುದ್ಧಿ ಮತ್ತೆ ಏಕಾಗ್ರತೆ ಇಲ್ಲಿ ಕೆಲಸ ಮಾಡುತ್ತೆ. ಆ ಏಕಾಗ್ರತೆಯ ಜೊತೆಗೆ ಗೋವುಗಳಿಗೆ ಆಹಾರದಾನ ಅಥವಾ ಗೋಸೇವೆ ಮಾಡೋದ್ರಿಂದ ಕೋಟಿ ಜನ್ಮಗಳ ಪುಣ್ಯಪ್ರಾಪ್ತಿಯಾಗುತ್ತೆ ಅನ್ನೋ ಅಂಶ ಕೂಡ ಇದೆ. ಇದು ಕೂಡ ಅದೇ ರೀತಿ ಮನಸ್ಸನ್ನ ಶುದ್ಧಿ ಮಾಡುವ ಪ್ರಕ್ರಿಯೆನಾ? ಹೌದು, ಖಂಡಿತ. ಗೋಸೇವೆಯಂಥ ಕಾರ್ಯಗಳು ಮನುಷ್ಯನನ್ನ ತನ್ನ ಸ್ವಂತ ಕಷ್ಟಗಳ ಗಿರಿಕಿ ಹುಡಿಯುವಿಕೆಯಿಂದ ಹೊರತಂದು ಪ್ರಕೃತಿ ಮತ್ತೆ ಸಮಾಜದೊಂದಿಗೆ ಬೆಸೆಯುವ ಪ್ರಕ್ರಿಯೆಯಾಗಿದೆ. ಅಂದ್ರೆ ನಮ್ಮ ಪ್ರಾಬ್ಲಮ್ಸಿಂದ ಸ್ವಲ್ಪ ಬ್ರೇಕ್ ತಗೊಂಡ ಹಾಗೆ. ಹೌದು, ನಾವೆಲ್ಲರೂ ನಮ್ದೇ ಆದ ಸಮಸ್ಯೆಗಳಲ್ಲಿ ಮುಳುಗಿರ್ತೀವಿ. ಆದರೆ ತನಗಿಂತ ಬೇರೆ ಜೀವಿಯೊಂದರ ಹಸಿವಿನ ಬಗ್ಗೆ ಗಮನಹರಿಸಿ ಕರುಣೆ ತೋರಿದಾಗ ಮನುಷ್ಯನ ಒಳಗಿನ ಸ್ವಾರ್ಥ ಕಡಿಮೆಯಾಗಿ ಒಂದು ವಿಶಾಲವಾದ ದೃಷ್ಟಿಕೋನ ಬೆಳೆಯುತ್ತೆ. ನನ್ಗಿಂತ ಕಷ್ಟದಲ್ಲಿರೋ ಜೀವಿಗಳಿಲ್ಲಿವೆ, ನನ್ನ ಕಷ್ಟ ಏನೂ ಅಲ್ಲ ಅನ್ನೋ ಭಾವನೆ ಬರುತ್ತೆ. ಇವು ಮಾನಸಿಕವಾಗಿ ಮನುಷ್ಯನಿಗೆ ಭರವಸೆಯನ್ನ ಮರುಸ್ಥಾಪಿಸುವ ಅತ್ಯಂತ ಶಕ್ತಿಶಾಲಿ ತಂತ್ರಗಳು. ಆ ಭರವಸೆಯ ಜೊತೆಯಲ್ಲೇ ಪಠ್ಯ ಕೆಲವು ಕಟ್ಟುನಿಟ್ಟಿನ ಎಚ್ಚರಿಕೆಗಳನ್ನು ಕೊಡುತ್ತೆ. ಶುಭ ಸಮಯ ಬಂದಾಗ ಜಾಗರೂಕತೆ ಅತ್ಯಗತ್ಯ ಎನ್ನುತ್ತೆ. ತಮ್ಮ ರಹಸ್ಯಗಳನ್ನ ಮತ್ತೆ ಭವಿಷ್ಯದ ಯೋಜನೆಗಳನ್ನ ಇತರರೊಂದಿಗೆ ಹಂಚಿಕೊಳ್ಳಬಾರದು, ಯಾಕಂದ್ರೆ ಎಲ್ಲರೂ ಯಶಸ್ಸನ್ನು ನೋಡಿ ಸಂತೋಷಪಡುವುದಿಲ್ಲ ಅನ್ನೋ ಎಚ್ಚರಿಕೆ ಇದೆ. ಅದು ಬಹಳ ಪ್ರಾಕ್ಟಿಕಲ್ ಆದ ಅಡ್ವೈಸ್. ಜೊತೆಗೆ ದುಷ್ಟ ಕಣ್ಣು ಅಥವಾ ದೃಷ್ಟಿದೋಷ ತಾಗಿದ್ರೆ ಉಪ್ಪು ಅಥವಾ ಕೆಂಪು ನೀರಿನಿಂದ ಸ್ನಾನ ಮಾಡ್ಬೇಕು ಅನ್ನೋ ಪರಿಹಾರವನ್ನ ಸೂಚಿಸಲಾಗಿದೆ. ಆದ್ರೆ ಕಾರ್ಯಕ್ರಮದ ಆರಂಭದಲ್ಲಿ ನಾನ್ ಹೇಳಿದ ಹಾಗೆ ನನಗೆ ನಿಜಕ್ಕೂ ತಲೆ ಕೆಡಿಸಿದ್ದು ಆ ಪಿ ಮತ್ತೆ ಎಲ್ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವವರಿಂದ ಜಾಗರೂಕರಾಗಿರಬೇಕು ಅನ್ನೋ ನಿರ್ದಿಷ್ಟ ಎಚ್ಚರಿಕೆ. ಇಷ್ಟೆಲ್ಲ ಪಾಸಿಟಿವ್ ವಿಚಾರಗಳ ಮಧ್ಯೆ ಇಂಥ ನಿರ್ದಿಷ್ಟ ಅಕ್ಷರಗಳ ಉಲ್ಲೇಖ ಯಾಕೆ? ಮತ್ತೆ ಉತ್ತು ನೀರಿನ ಸ್ನಾನದಂತಹ ಪರಿಹಾರಗಳು ನಮ್ಮೊಳಗಿನ ನಕಾರಾತ್ಮಕ ಶಕ್ತಿಯನ್ನ ಅಥವಾ ಮಾನಸಿಕ ಒತ್ತಡವನ್ನ ಹೇಗೆ ದೂರ ಮಾಡುತ್ತೆ? ಈ ಎಚ್ಚರಿಕೆಗಳನ್ನ ನಾವು ಬಹಳ ಸೂಕ್ಷ್ಮವಾಗಿ ವಾಸ್ತವಿಕ ಮತ್ತೆ ಮಾನಸಿಕ ನೆಲೆಗಟ್ಟಿನಲ್ಲಿ ವಿಶ್ಲೇಷಿಸಬೇಕಾಗತ್ತೆ. ಮೊದಲನೇದಾಗಿ, ರಹಸ್ಯಗಳನ್ನ ಕಾಪಾಡಿಕೊಳ್ಳಿ ಅನ್ನೋದು ಯಾವುದೇ ಕಾಲಕ್ಕೂ ಅನ್ವಯ ಆಗುವ ಅತ್ಯಂತ ಪ್ರಾಯೋಗಿಕವಾದ ಸಲಹೆ. ಅಸೂಯೆ ಪಡೋರು ಇದ್ದೇ ಇರ್ತಾರೆ. ಹೌದು. ಯಶಸ್ಸಿನ ಹಾದಿಯಲ್ಲಿರುವಾಗ ಆ ಬೆಳವಣಿಗೆಯನ್ನ ನೋಡಿ ಅಸೂಯೆ ಪಡುವರ ಸಂಖ್ಯೆ ಸ್ವಾಭಾವಿಕವಾಗಿಯೇ ಹೆಚ್ಚಿರುತ್ತೆ. ಯೋಜನೆಗಳನ್ನ ಅವು ಕಾರ್ಯರೂಪಕ್ಕೆ ಬರುವ ಮುಂಚೆಯೇ ಬಹಿರಂಗಪಡಿಸಿದ್ರೆ ಅನಗತ್ಯ ಟೀಕೆಗಳು, ಅಡೆತಡೆಗಳು ಸೃಷ್ಟಿಯಾಗಬಹುದು.
ಇನ್ನು ದೃಷ್ಟಿದೋಷ ಮತ್ತೆ ಉಪ್ಪು ನೀರಿನ ಸ್ನಾನದ ವಿಚಾರಕ್ಕೆ ಬರೋದಾದ್ರೆ ವೈಜ್ಞಾನಿಕವಾಗಿಯೇ ಉಪ್ಪು ನೀರಿಗೆ ಸ್ನಾಯುಗಳನ್ನ ಸಡಿಲಗೊಳಿಸುವ ಮತ್ತೆ ದೇಹವನ್ನ ನಿರಾಳಗೊಳಿಸುವ ಗುಣ ಇದೆ. ಹೌದು, ಉಪ್ಪು ನೀರಿನ ಸ್ನಾನದಿಂದ ಸುಸ್ತು ಕಡಿಮೆ ಆಗತ್ತೆ ಅಂತ ಹೇಳ್ತಾರೆ. ಕರೆಕ್ಟ್. ಮಾನಸಿಕವಾಗಿ ನಾವು ಇಂದು ನನಗೆ ಯಾರ್ದೋ ಕೆಟ್ಟ ದೃಷ್ಟಿ ಬಿತ್ತು ಅನ್ನೋ ನಕಾರಾತ್ಮಕ ಭಾವನೆಯಿಂದ ಬಳಲುತ್ತಾ ಇರುವಾಗ ಇಂಥ ಒಂದು ಭೌತಿಕ ಆಚರಣೆ ಮನಸ್ಸಿಗೆ ಒಂದು ರೀಸೆಟ್ ಬಟನ್ ಒತ್ತಿದಂತೆ ಕೆಲಸ ಮಾಡುತ್ತೆ. ಈ ಸ್ನಾನದ ನಂತರ ನನ್ನ ಮೇಲಿದ್ದ ಕೆಟ್ಟ ಪ್ರಭಾವ ಕೊಚ್ಕೊಂಡು ಹೋಯ್ತು ಅನ್ನೋ ನಂಬಿಕೆಯೇ ವ್ಯಕ್ತಿಯನ್ನ ಮರುದಿನ ಮತ್ತೆ ಉಲ್ಲಾಸದಿಂದ ಕೆಲಸ ಮಾಡೋಕೆ ಪ್ರೇರೇಪಿಸುತ್ತೆ. ಅದು ನಿಜ. ನಮ್ಮ ಮನಸ್ಸಿಗೆ ನಾವು ಕೊಟ್ಟುಕೊಳ್ಳುವ ಸೂಚನೆಗಳೇ ನಮ್ಮ ನಡವಳಿಕೆಯನ್ನ ರೂಪಿಸುತ್ತವೆ. ಹಾಗಾದ್ರೆ ಆ ಪಿ ಮತ್ತೆ ಎಲ್ ಅಕ್ಷರದವರ ವಿಚಾರ ಅದು ಕೇವಲ ಮೂಢನಂಬಿಕೆ ಅಲ್ವಾ? ಆ ಮೇಲ್ನೋಟಕ್ಕೆ ಹಾಗೆ ಅನಿಸಬಹುದು. ಆದ್ರೆ ಜ್ಯೋತಿಷ್ಯ ಮತ್ತೆ ಸಂಖ್ಯಾಶಾಸ್ತ್ರದಲ್ಲಿ ಪ್ರತಿಯೊಂದು ಅಕ್ಷರಕ್ಕೂ ಅದರದೇ ಆದ ಕಂಪನಗಳು ಅಥವಾ ವೈಬ್ರೇಷನ್ಸ್ ಇರ್ತವೆ ಅನ್ನೋ ನಂಬಿಕೆ ಇದೆ. ಆ ನಿರ್ದಿಷ್ಟ ಸಮಯದಲ್ಲಿ ಆ ಅಕ್ಷರಗಳ ಕಂಪನಗಳು ಮಕರ ರಾಶಿಯವರ ಪ್ರಸ್ತುತ ಶಕ್ತಿಗೆ ವಿರುದ್ಧವಾಗಿರಬಹುದು ಅನ್ನೋದು ಇದರ ಹಿಂದಿನ ಲೆಕ್ಕಾಚಾರ ಇರಬಹುದು. ಓಹೋ, ನಂಬರ್ ಗೇಮ್ ಅಂತೀರಾ? ಹೌದು. ಆದರೆ ಇದರ ಹಿಂದಿರುವ ಇನ್ನೊಂದು ಪ್ರಮುಖ ಮಾನಸಿಕ ಆಯಾಮವನ್ನು ನಾವು ಗಮನಿಸಬೇಕು. ಇಂಥ ಒಂದು ನಿರ್ದಿಷ್ಟ ಎಚ್ಚರಿಕೆ ಕೊಟ್ಟಾಗ ವ್ಯಕ್ತಿ ತನ್ನ ಸುತ್ತಮುತ್ತಲಿನ ಜನರ ಬಗ್ಗೆ, ತಾನು ಯಾರೊಡನೆ ವ್ಯವಹರಿಸ್ತಿದ್ದೇನೆ ಅನ್ನೋ ಬಗ್ಗೆ ಅತಿ ಹೆಚ್ಚು ಎಚ್ಚರಿಕೆಯಿಂದ ಇರೋಕೆ ಪ್ರಾರಂಭಿಸ್ತಾನೆ. ಆಫೀಸ್ ಮೀಟಿಂಗ್ಗಳಲ್ಲಿ ಅಥವಾ ವ್ಯಾಪಾರ ಮಾಡುವಾಗ ಆತನ ಗಮನ ಚುರುಕಾಗತ್ತೆ. ಈ ಎಚ್ಚರಿಕೆಯೇ ಆತನನ್ನ ಅನೇಕ ತಪ್ಪು ನಿರ್ಧಾರಗಳಿಂದ ಪಾರು ಮಾಡಬಹುದು. ವಾವ್! ಅಂದ್ರೆ ಆ ಅಕ್ಷರಗಳು ಕೇವಲ ಒಂದು ನೆಪ, ಅಸಲಿ ಉದ್ದೇಶ ವ್ಯಕ್ತಿಯನ್ನ ಜಾಗೃತಗೊಳಿಸೋದು ಅಂತೀರಾ? ಅದ್ಭುತವಾದ ಪಾಯಿಂಟು. ಇದೇ ರೀತಿ ಪಠ್ಯದಲ್ಲಿ ಹೊಸ ಕೆಲಸವನ್ನ ಸೋಮವಾರ ಅಥವಾ ಶುಕ್ರವಾರ ಪ್ರಾರಂಭಿಸಬೇಕು, ಆದ್ರೆ ಆ ದಿನ ಹಸಿರು ಬಟ್ಟೆ ಧರಿಸಬಾರ್ದು ಅನ್ನೋ ನಿಯಮ ಇದೆ. ಕೆಂಪು, ಕಪ್ಪು, ಹಳದಿ, ನೀಲಿ, ಬಿಳಿ, ಗುಲಾಬಿ ಬಣ್ಣಗಳು ಅದೃಷ್ಟ ಬಣ್ಣಗಳು, ಮತ್ತೆ 3, 5, 8 ಅದೃಷ್ಟ ಸಂಖ್ಯೆಗಳು ಅನ್ನೋ ಸೂಚನೆಗಳು ಇವೆ. ಈ ಬಣ್ಣಗಳು ಮತ್ತೆ ಸಂಖ್ಯೆಗಳು ಕೂಡ ಮನಸ್ಸಿಗೆ ಧೈರ್ಯ ತುಂಬುವ ಮಾನಸಿಕ ಆಧಾರಗಳಾಗಿ ಕೆಲಸ ಮಾಡ್ತವೆ ಅಲ್ವಾ? ಹೌದು, ಖಂಡಿತ. ಮನುಷ್ಯನಿಗೆ ಯಶಸ್ಸಿನ ತುತ್ತ ತುದಿಗೆ ತಲುಪುವಾಗ ಒಂದು ರೀತಿಯ ಅಳುಕು, ಭಯ ಇದ್ದೇ ಇರುತ್ತೆ. ಒಂದು ಪ್ರಮುಖ ಇಂಟರ್ವ್ಯೂ ಅಥವಾ ಮೀಟಿಂಗಿಗೆ ಹೋಗುವಾಗ ತನಗೆ ಅದೃಷ್ಟ ತರುವ ಬಣ್ಣದ ಬಟ್ಟೆ ಧರಿಸಿದ್ರೆ ಅಥವಾ ತನ್ನ ಅದೃಷ್ಟ ಸಂಖ್ಯೆಯ ದಿನಾಂಕದಂದು ಕೆಲಸ ಶುರು ಮಾಡಿದ್ರೆ ವ್ಯಕ್ತಿಯ ಆತ್ಮವಿಶ್ವಾಸ ದುಪ್ಪಟ್ಟಾಗುತ್ತೆ. ಆ ಕಾನ್ಫಿಡೆನ್ಸ್ ಮುಖ್ಯ ಇಲ್ಲಿ. ಹೌದು. ಆ ಆತ್ಮವಿಶ್ವಾಸ, ಆತನ ದೇಹಭಾಷೆ, ಆತನ ಧೈರ್ಯವೇ ಆತನಿಗೆ ಯಶಸ್ಸನ್ನು ತಂದುಕೊಡುತ್ತೆ ವಿನಃ ಕೇವಲ ಬಟ್ಟೆಯ ಬಣ್ಣವಲ್ಲ. ಆದರೆ ಆ ಬಣ್ಣ ಯಶಸ್ಸಿಗೆ ಬೇಕಾದ ಮನಸ್ಥಿತಿಯನ್ನು ಸೃಷ್ಟಿಸೋಕೆ ಒಂದು ಪವರ್ಫುಲ್ ಟೂಲ್ ಆಗಿ ಬಳಕೆಯಾಗುತ್ತೆ. ಹಾಗಾದ್ರೆ ಈ ಎಲ್ಲದರ ಅರ್ಥವೇನು? ನಾವಿಂದು ಚರ್ಚಿಸಿದ ಈ ಸಂಪೂರ್ಣ ಮಾಹಿತಿಯನ್ನ ಒಟ್ಟುಗೂಡಿಸಿ ಒಂದು ಹೆಜ್ಜೆ ಹಿಂದಿಟ್ಟು ನೋಡೋದಾದ್ರೆ ಇದೊಂದು ಅದ್ಭುತವಾದ ಜೀವನ ಪಾಠದಂತೆ ಕಾಣಿಸುತ್ತೆ. ಇದು ಕೇವಲ ಯಾವುದೋ ದೂರದ ಗ್ರಹಗಳ ಸ್ಥಾನಪಲ್ಲಟದ ಕಥೆಯಲ್ಲ. ಇದರಲ್ಲಿ ದಶಕಗಳ ಕಾಲ ಬೆವರು ಸುರಿಸಿದ ಪರಿಶ್ರಮದ ಬೆಲೆಯಿದೆ, ಬಿರುಗಾಳಿಯಲ್ಲೋ ಅಲುಗಾಡದ ನಂಬಿಕೆಯ ಶಕ್ತಿಯಿದೆ, ಎಷ್ಟೇ ಕಷ್ಟ ಬಂದರೂ ಕುಟುಂಬವನ್ನ ಕಾಪಾಡಿಕೊಳ್ಳುವ ಮೌಲ್ಯದರಿವೆ, ಮತ್ತೆ ಯಶಸ್ಸು ಕೈಗೆಟ್ಟುವ ದೂರದಲ್ಲಿದ್ದಾಗಲೂ ಎಷ್ಟು ಎಚ್ಚರಿಕೆಯಿಂದ ವಿವೇಚನೆಯಿಂದ ಹೆಜ್ಜೆ ಇಡಬೇಕು ಅನ್ನೋ ಮಾರ್ಗದರ್ಶನ ಇದೆ. ಹೌದು. ಈ ಆಳವಾದ ವಿಶ್ಲೇಷಣೆಯಿಂದ ನಾವು ಕಲಿಯಬಹುದಾದ ಅತಿದೊಡ್ಡ ಪಾಠ ಅಂದ್ರೆ ಯಶಸ್ಸು ಅನ್ನೋದು ಎಂದಿಗೂ ಕೇವಲ ಅದೃಷ್ಟದ ಆಟ ಅಲ್ಲ. ಕಷ್ಟಗಳನ್ನ ಮೌನವಾಗಿ ಸಹಿಸಿಕೊಂಡು ಪ್ರಾಮಾಣಿಕತೆಯನ್ನ ಬಿಡದೆ ಎಷ್ಟೇ ಸೋಲುಗಳಾದ್ರೂ ನಿರಂತರವಾಗಿ ಶ್ರಮಿಸಿದಾಗ ಕಾಲಚಕ್ರ ಒಂದು ದಿನ ನಮ್ಮ ಪರವಾಗಿ ತಿರುಗಿಯೇ ತಿರುತ್ತೆ. ನಿಜವಾದ ಮಾತು. ಆ ಸೂಕ್ತ ಸಮಯದಲ್ಲೇ ನಾವು ನಮ್ಮ ವಿವೇಚನೆ ಮತ್ತೆ ನಂಬಿಕೆಯನ್ನ ಕಳೆದುಕೊಳ್ಳದೆ ಮುನ್ನಡೆದ್ರೆ ಸಾಧನೆ ಶಿಖರವನ್ನ ಏರಬಹುದು. ಜ್ಯೋತಿಷ್ಯದ ಪ್ರಕಾರ ನಾವು ಯಾವುದೇ ನಿರ್ದಿಷ್ಟ ರಾಶಿಗೆ ಸೇರಿರ್ಲಿ ಅಥವಾ ಎಲ್ಲದೇ ಇರಲಿ, ಕಷ್ಟ, ತಾಳ್ಮೆ ಮತ್ತು ನಂಬಿಕೆಯ ಈ ಜೀವನ ಮೌಲ್ಯಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರಸ್ತುತ ಆಗಿವೆ. ಖಂಡಿತ. ಇಂದಿನ ಈ ಚರ್ಚೆಯನ್ನ ಮುಕ್ತಾಯಗೊಳಿಸುವ ಮುನ್ನ ಒಂದು ಆಳವಾದ ಪ್ರಶ್ನೆಯನ್ನ ಇಲ್ಲಿ ಮುಂದಿಡೋಕ್ಕೆ ಬಯಸ್ತೀನಿ. ಇಡೀ ಯೂನಿವರ್ಸ್ ಅಥವಾ ದೈವಿಕ ಶಕ್ತಿ ಮುಂದಿನ 5 ದಿನಗಳ ಕಾಲ ಸಂಪೂರ್ಣವಾಗಿ ನಮ್ಮ ಪರವಾಗಿದೆ ಅಂತ ನಾವು ಆಳವಾಗಿ ನಂಬಿದ್ರೆ ಆ ಒಂದೇ ಒಂದು ನಂಬಿಕೆ ನಮ್ಮೊಳಗಿನ ಸೋಲಿನ ಭಯವನ್ನ ಬುಡ ಸಮೇತ ಅಳಿಸಿ ಹಾಕಿ ನಾವು ಹಿಂದೆಂದಿಗಿಂತಲೂ ಹೆಚ್ಚು ಧೈರ್ಯಶಾಲಿ ನಿರ್ಧಾರಗಳನ್ನ ತಗೊಳ್ಳೋ ಹಾಗೆ ಮಾಡ್ತಾ, ಬಹುಶಃ ಮನುಷ್ಯನ ಜೀವನದಲ್ಲಿ ನಡೆಯುವ ನಿಜವಾದ ಪವಾಡ ಇರೋದು ಆಕಾಶದಲ್ಲಿರುವ ಗ್ರಹಗಳ ಸ್ಥಾನದಲ್ಲಲ್ಲ, ಬದಲಾಗಿ ಆ ಅಪಾರವಾದ ನಂಬಿಕೆ ನಮ್ಮೊಳಗೆ ಹುಟ್ಟುಹಾಕುವ ಅಚಲವಾದ ಆತ್ಮವಿಶ್ವಾಸದಲ್ಲಿರಬಹುದು. ಯೋಚಿಸಿ ನೋಡಿ,